ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋ ನಿಮ್ಮ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಆವಾಜ್ ಹಾಕಿರುವಂತಹ ವಿಡಿಯೋ ಇದು ನಿಮ್ಮ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ನಡ ಮುರಿಸ್ತೀನಿ ಅಂತ ಈ ಒಂದು ಆಡಿಯೋ ಶುರುವಾಗುತ್ತೆ. ಅಂದ್ರೆ ಯಾವ ರೀತಿ ಇವರು ಹೆದರಿಸಿದ್ದಾರೆ ಅನ್ನೋದು ಈ ಆಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ನಾಟಕ ಮಾಡ್ತೀಯಾ ಅಂತ ಗುತ್ತಿಗೆದಾರ ವಿಜಯ್ ಪೂಜಾರ್ಗೆ ಶಾಸಕರು ಆವಾಜ್ ಹಾಕಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಈ ರೀತಿ ಮಾಡಿದ್ರೆ ನಿನ್ನ ನಡ ಮುರಿತೀನಿ ಅಂತ ಶಾಸಕ ಆವಾಜ್ ಹಾಕಿರುವಂತಹ ಆಡಿಯೋ ಇದು. ದೂರುದಾರ ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿರುವಂತಹ ಆಡಿಯೋ. ಎಲ್ಲಮ್ಮಗೆ ಹೋಗಿದ್ದೆ ಮಲ್ಲಮ್ಮಗೆ ಹೋಗಿದ್ದೆ ಅನ್ನೋ ನಾಟಕ ಮಾಡ್ತೀಯಾ, ನಿಮ್ಮ ತಾಲೂಕಲ್ಲಿ ಮಾಡಿದ ಹಾಗೆ ನಮ್ಮ ತಾಲೂಕಲ್ಲಿ ಮಾಡಿದ್ರೆ ನಿನ್ನ ನಡ ಮುರಿತೀನಿ ಅಂತ ಆವಾಜ್ ಹಾಕಿದ್ದಾರೆ. ಸರಳವಾಗಿ ಕೂಡ ನಡನ ಮುರಿಸ್ತೀನಿ. ಇನ್ನು ನಮಗೆ ನಿಂತಲ್ಲ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗೈತದು? ನಮ್ಮ ಹೆಸರಲ್ಲಾಗಿತ್ತು ಸರ್. ನೀನೇನದನ್ನ ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು ಎರಡು ಹೇಳಿದ್ವಿ ಸರ್. ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಎರಡು ಹೇಳಂತೂ ನಾನು ಕನ್ಫ್ಯೂಷನ್ ಆಗೈತದ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತಲ್ಲ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗೈತದು? ನಮ್ಮ ಹೆಸರಲ್ಲಾಗಿತ್ತು ಸರ್. ನೀನೇನದನ್ನ ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು ಎರಡು ಹೇಳಿದ್ವಿ ಸರ್. ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ. ಎಸ್, ಈಗ ಆಡಿಯೋ ಕೂಡ ನೀವು ಕೇಳಿಸ್ಕೊಂಡ್ರಿ. ಒಂದ್ ಕಡೆ ಶಾಸಕ ಚಂದ್ರು ಲಮಾಣಿ ಹಾಗೆ ದೂರುದಾರ ವಿಜಯ್ ಪೂಜಾರ್ ನಡುವೆ ನಡೆದಿರುವಂತಹ ಆಡಿಯೋ ಸಂಭಾಷಣೆ ಇದು. ಚಂದ್ರು ಲಮಾಣಿ ಅವರು ಯಾವ ರೀತಿ ಆವಾಜ್ ಹಾಕಿದ್ದಾರೆ ಅಂದ್ರೆ ಅವರದ್ದು ಎನ್ನಲಾದಂತಹ ಆಡಿಯೋ ಇದು. ಯಾವ ರೀತಿ ಆವಾಜ್ ಹಾಕಿದ್ದಾರೆ ಅಂತ ನೀವು ಕೂಡ ಕೇಳಿಸ್ಕೊಂಡ್ರಿ. 48 ಸೆಕೆಂಡ್ನ ಆಡಿಯೋ ಸಂಭಾಷಣೆ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ದೂರುದಾರ ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಇದು. ಎಲ್ಲಮ್ಮಗೆ ಹೋಗಿದ್ದೆ ಮಲ್ಲಮ್ಮಗೆ ಹೋಗಿದ್ದೆ ಅನ್ನೋ ನಾಟಕ ಮಾಡ್ತೀಯಾ, ನಿಮ್ಮ ತಾಲೂಕಲ್ಲಿ ಮಾಡಿದ ಹಾಗೆ ನೀನೇನಾದ್ರೂ ನಮ್ಮ ತಾಲೂಕಲ್ಲಿ ಮಾಡಿದ್ರೆ ನಿನ್ನ ನಡ ಮುರಿತೀನಿ ಅಂತ ಆವಾಜ್ ಹಾಕಿದ್ದಾರೆ. ಇದೊಂದು ಸರಿ ತಪ್ಪಾಗಿದೆ ಸರ್ ಅಂತ ಈ ಕಡೆ ಗುತ್ತಿಗೆದಾರರು ಹೇಳ್ತಾ ಇರುವಂಥದ್ದು. ಯಾರ ಹೆಸರಿಗೆ ಗುತ್ತಿಗೆ ಆಗಿದೆ ಅಂತ ಶಾಸಕರು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ನಮ್ಮ ಹೆಸರಿಗೆ ಆಗಿದೆ ಅಂತ ಉತ್ತರವನ್ನ ಕೊಡ್ತಾರೆ ಗುತ್ತಿಗೆದಾರ ವಿಜಯ್. ಯಾರು ಮಾಡಬೇಕು ಅಂತ ಮರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. 2 ಅಂತ ಹೇಳಿದ್ರಿ ಅಂತ ಕೂಡಲೇ ಗರಂ ಆಗಿ ಉತ್ತರವನ್ನ ಶಾಸಕರು ನೀಡ್ತಾರೆ. ನನ್ಗೇನು ಗೊತ್ತಿಲ್ವಾ, ಕನ್ಫ್ಯೂಷನ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಅಂದ್ರೆ ಏರು ಧ್ವನಿಯಲ್ಲಿ ಮಾತಾಡಿರುವಂತಹ ಆಡಿಯೋ ನೀವು ಕೂಡ ಕೇಳಿಸ್ಕೊಂಡ್ರಿ. ಟೋಟಲ್ ಆಗಿ ಒಂದು 48 ಸೆಕೆಂಡ್ನ ಆಡಿಯೋ ಸಂಭಾಷಣೆ ಇದು ವೈರಲ್ ಆಗಿದೆ. ಶಾಸಕ ಚಂದ್ರು ಲಮಾಣಿ ಮತ್ತು ದೂರುದಾರ ವಿಜಯ್ ಪೂಜಾರ್ ನಡುವೆ ನಡೆದಿದೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನಿನ್ನೆ ನಡೆದಿರುವಂತಹ ಒಂದು ಪ್ರಕರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ತದನಂತರದಲ್ಲಿ ಸಾಕಷ್ಟು ವಿಚಾರಣೆ ಆಯಿತು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಯಾಂಗ್ಳೂರ್ಗೆ ರೀಚ್ ಆಗಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಇದರ ಬೆನ್ನಲ್ಲೇ ಸಾಕಷ್ಟು ಒಂದಿಷ್ಟು ಆಡಿಯೋಗಳು ಕೂಡ ಲೀಕ್ ಆಗ್ತಾ ಇದೆ. ನಾವು ಆಗ್ತಾನೆ ನೋಡಿದ್ವಿ, ಸ್ವಾಮೀಜಿ ಅವರು ಶ್ರೀಗಳು ಮಾತಾಡಿರುವಂತಹ ಆಡಿಯೋ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಚಂದ್ರು ಲಮಾಣಿ ಹಾಗೆ ದೂರುದಾರ ವಿಜಯ್ ಪೂಜಾರ್ ಮಾತಾಡಿದ್ದಾರೆ ಎನ್ನಲಾದ ಇನ್ನೊಂದು ಆಡಿಯೋ ಕೂಡ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇವರು ಏರು ಧ್ವನಿಯಲ್ಲಿ ಗದರಿಸಿದ್ದಾರೆ ದೂರುದಾರ ವಿಜಯ್ ಪೂಜಾರ್ಗೆ. ಈ ಒಂದಿಷ್ಟು ಆಡಿಯೋಗಳು ರಿಲೀಸ್ ಆಗಿದೆ. ಇನ್ನು ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡ್ಬೇಕಿದೆ.